Proverbs 24 verses 3 and 4. ಜ್ಞಾನೋಕ್ತಿ 24ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡೋಣ. This is a very important verse for our personal life. ಇದು ನಮ್ಮ ವೈಯಕ್ತಿಕ ಜೀವಿತಕ್ಕೆ ಬಹಳ ಮುಖ್ಯವಾದ ವಚನವಾಗಿದೆ. And for our home life. ನಮ್ಮ ಕೌಟುಂಬಿಕ ಜೀವಿತಕ್ಕೆ. And for our church life. ನಮ್ಮ ಸಭೆಯ ಜೀವಿತಕ್ಕೆ. We have 3 areas of responsibility. ನಮಗೆ 3 ಥರನಾದ ವಿಧವಾದ ಒಂದು ಜವಾಬ್ದಾರಿ ಇರುತ್ತೆ. One in our personal relationship with God. ಮೊದಲನೇದಾಗಿ ನಮ್ಮ ವೈಯಕ್ತಿಕ ಸಂಬಂಧ ದೇವರ ಜೊತೆ. And the other in our family, in our home. ನಂತರದ್ದು ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬದ ಸದಸ್ಯರ ಜೊತೆಗಿನ ಸಂಬಂಧ. And then third, ಮೂರನೇದಾಗಿ in our local church. ನಮ್ಮ ಸ್ಥಳೀಯ ಸಭೆಯಲ್ಲಿ. So here it speaks about building a house. ಇಲ್ಲಿ ಒಂದು ಮನೆಯನ್ನು ಕಟ್ಟುವುದರ ಬಗ್ಗೆ ಹೇಳುತ್ತೆ. And it says by wisdom we build a house. ಇಲ್ಲಿ ಹೇಳುತ್ತೆ ಜ್ಞಾನದಿಂದ ಮನೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಅಂತ. And then by understanding it is established. ವಿವೇಕವು ಆಧಾರಪಡಿಸುತ್ತೆ, ಸ್ಥಿರಪಡಿಸುತ್ತೆ ಅಂತ ಹೇಳುತ್ತೆ. And by knowledge the rooms are filled with precious and pleasant riches. ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿಗೆ ತುಂಬಿಸುವುದಕ್ಕೆ ತಿಳುವಳಿಕೆ ಉಪಕರಣವಾಗಿದೆ ಅಂತ ಹೇಳುತ್ತೆ. So knowledge is like the furniture, the beds and the sofas and the tables and the chairs. ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಸೋಫಾ, ಬೆಡ್ ಅಥವಾ ಕೋಣೆಯಲ್ಲಿ ಇಡುವಂಥ ವಸ್ತುಗಳು, ಉಪಕರಣಗಳಿಗೆ ಹೋಲಿಕೆಯಾಗಿದೆ. But the house is different from the furniture. ಆದರೆ ಈ ಉಪಕರಣಗಳ ಸಾಧನಗಳಿಗಿಂತ ಈ ಮನೆ ಅಂಥದ್ದು ಪ್ರತ್ಯೇಕವಾದದ್ದು. So what you learn from that is this. ಇದರಿಂದ ನಾವು ಏನು ಕಲಿಬೋದು ಅಂದರೆ, if you only have a knowledge of the Bible, ನಮಗೆ ಒಂದು ಬೈಬಲಿನ ತಿಳುವಳಿಕೆ ಮಾತ್ರ ಇದ್ದರೆ, it's like having a lot of furniture but no house. ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮಗೆ ಒಂದು ಮನೆಯಲ್ಲಿ ಉಪಕರಣಗಳು ಮಾತ್ರ ಇದೆ, ಆದರೆ ಮನೆ ಇಲ್ಲ ಅಂತ. Supposing you buy a plot of land and you just put a bed over there and decide to sleep there. ಹೀಗೆ ಯೋಚನೆ ಮಾಡಿ, ನೀವು ಒಂದು ಜಾಗವನ್ನು ಖರೀದಿಸಿ ಅಲ್ಲಿ ನಿಮ್ಮ ಉಪಕರಣಗಳನ್ನು ಮಾತ್ರ ಇಡ್ತೀರಾ, ಬೆಡ್ಡು, ಸೋಫಾ ಹೀಗೆ ಇಡ್ತೀರಾ ಅಂತ ಯೋಚನೆ ಮಾಡಿ. Nobody does it. ಯಾರು ಹಾಗೆ ಮಾಡಲ್ಲ. You don't put all the chairs and tables in an open plot of ground. ಒಂದು ತೆರೆದ ಜಾಗದಲ್ಲಿ ನೀವು ಹಾಗೆ ಉಪಕರಣಗಳನ್ನು, ವಸ್ತುಗಳನ್ನು ಇಡೋದಿಲ್ಲ. You first build a house and then you put the furniture. ಮೊದಲು ನಾವು ಒಂದು ಮನೆಯನ್ನು ಕಟ್ತೀವಿ, ನಂತರ ಉಪಕರಣಗಳನ್ನು ಇಡ್ತೀವಿ. So read it again. ಮತ್ತೆ ಓದಿ. By wisdom a house is built, and then with knowledge all the rooms are filled with various things. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಆಧಾರ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿಗೆ ತುಂಬಿಸುವುದಕ್ಕೆ ತಿಳುವಳಿಕೆಯ ಕಾರಣ ಅಂತ ಹೇಳುತ್ತೆ. If some foolish man buys a lot of furniture and puts it in an empty plot of ground, ಒಬ್ಬ ಮೂರ್ಖ ಮನುಷ್ಯ ಬಹಳಷ್ಟು ಸಾಧನಗಳನ್ನು, ಉಪಕರಣಗಳನ್ನು ಕೊಂಡುಕೊಂಡು ಒಂದು ಜಾಗದಲ್ಲಿ, ತೆರೆದ ಜಾಗದಲ್ಲಿ ಇಡ್ತಾನೆ ಅಂತ ನೋಡಿ. he doesn't have a house, ಮನೆ ಇಲ್ಲ ಅವನಿಗೆ. and he sits out there and he sleeps in the sun and the rain. ಅವನು ಅಲ್ಲಿ ಕುಳಿತುಕೊಳ್ತಾನೆ, ಮಲ್ಕೊಳ್ತಾನೆ, ಮಳೆ ಬರುತ್ತೆ, ಬಿಸಿಲಿರುತ್ತೆ. You really think he's off his head. ನೀವು ನಿಜವಾಗ್ಲೂ ಯೋಚನೆ ಮಾಡ್ತೀರಾ ಆತ ತಲೆ ಕೆಟ್ಟಿದೆ, ಹುಚ್ಚನು ಅಂತ. Even a beggar won't build a hut like that. ಈ ಕೇವಲ ಒಬ್ಬ ಭಿಕ್ಷುಕ ಕೂಡ ಹಾಗೆ ಮನೆ ಕಟ್ಟೋದಿಲ್ಲ. They have wisdom. ಅವ್ರಿಗೆ ಕೂಡ ಜ್ಞಾನ ಇದೆ ಈ ವಿಷಯ. Even if it's a little hut, they make a hut first and then have the furniture. ಅವರು ಒಂದು ಚಿಕ್ಕ ಮನೆ ಆದ್ರೂ ಅದ್ರ ಮೊದಲು ಮನೆ ಕಟ್ಟಿ ನಂತರ ಉಪಕರಣಗಳನ್ನು ಇಡ್ತಾರೆ. And it doesn't matter if you don't have furniture. ಅಲ್ಲಿ ಉಪಕರಣಗಳು ಇಲ್ಲದೆ ಇದ್ರೂ ಪರವಾಗಿಲ್ಲ. The house is more important. ಆದರೆ ಮನೆ ಮುಖ್ಯ. Now how many of you know that wisdom is more important than knowledge? ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಜ್ಞಾನ ತಿಳುವಳಿಕೆಗಿಂತ ಮುಖ್ಯವಾದದ್ದು ಅಂತ? The reason we have so many problems in our life is because we are happy with knowledge and we don't seek after wisdom. ನಮ್ಮ ಜೀವಿತದಲ್ಲಿ ಇರುವಂಥ ಎಷ್ಟೋ ತೊಂದರೆಗಳಿಗೆ, ಕಷ್ಟಗಳಿಗೆ ಕಾರಣ ಏನಂದರೆ, ನಾವು ಜ್ಞಾನಕ್ಕಿಂತ ತಿಳುವಳಿಕೆಗೆ ಮುಖ್ಯಸ್ಥಿಕೆ ಕೊಡೋದ್ರಿಂದ. Why is it so many husbands and wives who know so much of the Bible still fight with each other? ಯಾಕೆ ಒಬ್ಬ ಗಂಡ ಹೆಂಡತಿ ಬೈಬಲ್ನ ತಿಳುವಳಿಕೆ ಎಷ್ಟು ಇದ್ರೂ ಇನ್ನೂ ಜಗಳ ಮಾಡ್ತಾರೆ? They have so much knowledge that they can, both of them can teach others.
ಅವರಿಗೆ ಎಷ್ಟು ತಿಳುವಳಿಕೆ ಇದೆ ಅಂದರೆ ಒಬ್ಬರಿಗೊಬ್ಬರಿಗೆ ಕಲಿಸ್ಕೊಡೋ ಅಷ್ಟು ತಿಳುವಳಿಕೆ ಇದೆ. But when they fight with each other, they show they have zero wisdom. ಅವರು ಒಬ್ಬರನ್ನೊಬ್ಬರು ಜಗಳ ಮಾಡುವಾಗ ಅದು ಏನು ತೋರಿಸುತ್ತೆ ಅಂದರೆ ಅವರಿಗೆ 0 ಜ್ಞಾನ ಇದೆ ಅಂತ, ಜ್ಞಾನವೇ ಇಲ್ಲ ಅಂತ. There are so many preachers who preach so many wonderful things. ಬಹಳಷ್ಟು ಪ್ರಸಂಗಿಗಳು ಬಹಳ ವಿಷಯಗಳನ್ನು ಪ್ರಸಂಗ ಮಾಡ್ತಾರೆ. But they don't have the spirit of a servant towards other people. ಆದರೆ ಅವರಿಗೆ ಬೇರೆಯವರ ಜೊತೆ ಒಬ್ಬ ಸೇವಕನ ಆ ಒಂದು ಮನೋಭಾವ ಇರೋದಿಲ್ಲ. They exalt themselves over the others in their church. ಅವರ ಸಭೆಯಲ್ಲಿ ಅವರು ಪರರಿಗಿಂತ ತಾನು ಮುಖ್ಯಸ್ಥನು ಅಂತ ಎತ್ತಲ್ಪಡ್ತಾರೆ. They try to show that they are very important and others are not so important. ಅವರು ಏನನ್ನು ತೋರಿಸ್ತಾರೆ ಅಂದರೆ ನಾನೇ ಮುಖ್ಯಸ್ಥನು ಬೇರೆಯವ್ರಿಗಿಂತ ಅಂತ ಎತ್ತಿಸ್ಲಿಕ್ಕೆ ಇಷ್ಟಪಡ್ತಾರೆ. Why are they so stupid? ಯಾಕೆ ಅವರು ಅಷ್ಟು ಮೂರ್ಖರಾಗಿದ್ದಾರೆ? Because they have knowledge but no wisdom. ಯಾಕಂದರೆ ಅವರಿಗೆ ತಿಳುವಳಿಕೆ ಇದೆ ಆದರೆ ಜ್ಞಾನ ಇಲ್ಲ. Very few husbands have wisdom. ಬಹಳ ಕಡಿಮೆ ಗಂಡಂದಿರಿಗೆ ಜ್ಞಾನ ಇದೆ. Very few wives have wisdom. ಬಹಳ ಕಡಿಮೆ ಹೆಂಡತಿಯರಿಗೆ ಜ್ಞಾನ ಇದೆ. Very few fathers and mothers have wisdom. ಬಹಳ ಕಡಿಮೆ ತಂದೆ ತಾಯಂದಿರಿಗೆ ಜ್ಞಾನ ಇದೆ. That's why they have so much problem with their children. ಅದರಿಂದ ಅವರ ಮಕ್ಕಳ ಜೊತೆ ಬಹಳಷ್ಟು ತೊಂದರೆ ಇದೆ ಅವರಿಗೆ. You can't bring up children in a godly way by giving them Bible knowledge. ನೀವು ಮಕ್ಕಳನ್ನ ದೈವಿಕವಾಗಿ ಬೆಳೆಸಲಿಕ್ಕಾಗೋದಿಲ್ಲ ಕೇವಲ ಬೈಬಲ್ ಜ್ಞಾನವನ್ನು, ಬೈಬಲ್ ತಿಳುವಳಿಕೆಯನ್ನು ಕೊಡೋದಿಲ್ಲ. There are so many children growing up in our churches with so much Bible knowledge, but they are not spiritual. ನಮ್ಮ ಮಧ್ಯದಲ್ಲಿ ನಮ್ಮ ಸಭೆಗಳಲ್ಲಿ ಬಹಳಷ್ಟು ಮಕ್ಕಳು ಬೆಳೀತಾ ಇದ್ದಾರೆ, ಅವರಿಗೆ ಎಷ್ಟೊಂದು ತಿಳುವಳಿಕೆ ಇದೆ ಆದರೆ ಜ್ಞಾನ ಇಲ್ಲ. Because they don't have wisdom. ಅವರಿಗೆ ಜ್ಞಾನ ಇಲ್ಲ. So in every relationship, wisdom is the most important thing. ಎಲ್ಲ ಒಂದು ಸಂಬಂಧದಲ್ಲಿ ಜ್ಞಾನವು ಬಹಳ ಮುಖ್ಯವಾದದ್ದು. That is how we build a house. ಹಾಗೆ ನಾವು ಒಂದು ಮನೆಯನ್ನು ಕಟ್ತೇವೆ. Whether it's your home, ನಿಮ್ಮ ಮನೆ ಆಗಿರ್ಬೋದು, ಅದು or the church, ಸಭೆ ಆಗಿರ್ಬೋದು. Some people think if I have the gifts of the Holy Spirit, I can build the church. ಕೆಲವರು ಯೋಚನೆ ಮಾಡ್ತಾರೆ ನನಗೆ ಪವಿತ್ರಾತ್ಮನ ವರಗಳಿದ್ರೆ ಸಭೆಯನ್ನು ಕಟ್ಟಬಹುದು ಅಂತ. Without wisdom, you can never do it. ಜ್ಞಾನವಿಲ್ಲದೆ ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. That's why we must seek after wisdom in our life. ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಜ್ಞಾನವನ್ನು ಹಾತೊರಿಬೇಕು. And the first step to that, ಅದಕ್ಕೆ ಮೊದಲನೇ ಹೆಜ್ಜೆ ಏನಂದ್ರೆ, is to acknowledge that we don't have it. ಮೊದಲನೇ ಹೆಜ್ಜೆ ಯಾವುದು ಅಂದರೆ ನಾವು ನಮ್ಮಲ್ಲಿ ಅದು ಇಲ್ಲ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು. If I come to God and I think that I have a lot of wisdom, ನಾವು ದೇವ್ರ ಹತ್ರ ಬಂದು ನನಗೆ ಬಹಳ ಜ್ಞಾನ ಇದೆ ಅಂತ ಅಂದ್ಕೊಂಡ್ರೆ, then God won't give me anything. ಆಗ ದೇವರು ಏನೂ ಕೊಡೋದಿಲ್ಲ ನನಗೆ. Let's take the matter of righteousness. ಈ ಒಂದು ನೀತಿಯ ವಿಷಯವಾಗಿ ನಾವು ಯೋಚನೆ ಮಾಡೋಣ. Supposing a person who's not converted, ಒಬ್ಬ ಮನುಷ್ಯ ಅವನು ಹೊಸದಾಗಿ ಹುಟ್ಟಿಲ್ಲ ಅಂತ ಅನ್ಕೊಳ್ಳೋಣ. he comes to God saying I'm quite good. ದೇವರ ಬಳಿ ಬಂದು ನಾನು ಬಹಳ ಒಳ್ಳೆಯವನು ಅಂತ ಹೇಳ್ತಾನೆ. He'll never be converted. ಅವನು ಯಾವತ್ತೂ ಪರಿವರ್ತನೆ ಹೊಂದೋದಿಲ್ಲ. God will not give him his righteousness. ಯಾಕೆ ಅಂದರೆ ದೇವರು ತನ್ನ ನೀತಿಯನ್ನು ಅವನಿಗೆ ಕೊಡೋದಿಲ್ಲ. Because he is so confident in his own righteousness. ಯಾಕೆ ಅಂದರೆ ಆತನ ಸ್ವನೀತಿಯಲ್ಲಿ ಬಹಳ ಭರವಸೆ ಇದೆ ಅವನಿಗೆ. You remember the story which Jesus said of the Pharisee and the publican in Luke chapter 18. ಲೂಕ 18ರಲ್ಲಿ ಯೇಸು ಒಬ್ಬ ಪರಿಸಾಯನ ಮತ್ತು ಅನ್ಯನ ಬಗ್ಗೆ ಹೇಳಿದ ಸಾಮ್ಯ ಗೊತ್ತಿದೆಯಲ್ಲ ನಿಮಗೆ. Verse 9 it says he told this parable to those who trusted in themselves that they were righteous and viewed other people with contempt. 9ನೇ ವಚನದಲ್ಲಿ ನೋಡ್ತೀವಿ, ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅಂತ ಹೇಳುತ್ತೆ. And then he told the story of this Pharisee who thought he was very righteous. ನಂತರ ಈ ಕಥೆಯನ್ನು ಹೇಳ್ತಾರೆ, ಒಬ್ಬ ಪರಿಸಾಯ ತಾನು ಒಳ್ಳೆಯವನು ಅಂತ ಅನ್ಕೊಂಡಿದ್ರ ಬಗ್ಗೆ. And far away there was a man who was a sinner, verse 13, who didn't have any righteousness. He said, be merciful to me, a sinner. ಅಲ್ಲಿ ದೂರದಲ್ಲಿ ಒಬ್ಬ ಸುಂಕದವನು ನಿಂತು, ದೇವರೇ ನಾನು ಒಳ್ಳೆಯವನಲ್ಲ ಅಂತ ಒಬ್ಬ ದೀನನಾಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ ಇಲ್ಲಿ 13ನೇ ವಚನ. And it says in verse 14, 14ನೇ ವಚನದಲ್ಲಿ that man who acknowledged he had no righteousness got the righteousness of God.
ಇಲ್ಲಿ ನನಗೆ ನಾನು ನೀತಿವಂತನಲ್ಲ ಅಂತ ಹೇಳಿದ ಮನುಷ್ಯನು 14ನೇ ವಚನದಲ್ಲಿ ನೋಡ್ತೇವೆ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟನು ಅಂತ. When it says justified, that means he got the righteousness of God. ನಾನು ನೀತಿವಂತನಾದನು ಅಂತ ಹೇಳುವಾಗ ಅಂದ್ರೆ ದೇವರ ನೀತಿಯನ್ನು ಪಡೆದುಕೊಂಡನು ಅಂತ ಅರ್ಥ. But who got that righteousness of God? ಆ ದೇವರ ನೀತಿಯನ್ನು ಯಾರು ಹೊಂದಿದರು? Not the one who felt he had some righteousness. ಯಾರು ನಾನು ನೀತಿವಂತನು ಅಂತ ಅಂದುಕೊಂಡನೋ ಅವನಲ್ಲ. But the one who felt he had no righteousness. ಯಾರು ನನಗೆ ನಾನು ನೀತಿವಂತನಲ್ಲ ಅಂತ ಅಂದುಕೊಂಡ. The one who recognized that even what I think is my righteousness is like filthy rags in God's eyes. ಯಾರು ನಾನು ಯಾವುದನ್ನ ನೀತಿ ಅಂದ್ಕೊಳ್ತೀನೋ ಅದು ಕೂಡ ಒಂದು ಹೊಲೆಯಾಗಿದೆ ದೇವರ ದೃಷ್ಟಿನಲ್ಲಿ ಅಂತ ಅಂದ್ಕೊಳ್ತಾನೋ ಅವನು ಹೊಂದ್ಕೊಳ್ತಾನೆ. So in the same way, ಹಾಗೆ if I come to God, ದೇವರ ಬಳಿಗೆ ನಾನು ಬಂದಾಗ I think I have some wisdom, ನನಗೆ ಸ್ವಲ್ಪ ಜ್ಞಾನ ಇದೆ ಅಂತ ಅಂದ್ಕೊಳ್ತೀನಿ. then you'll never get the wisdom of God, just like this Pharisee never got any righteousness. ಆವಾಗ ಏನಾಗುತ್ತೆ ಅಂದರೆ ಈ ಫರಿಸಾಯನು ಹೇಗೆ ನೀತಿಯನ್ನು ಹೊಂದಿಕೊಳ್ಳಿಲ್ವೋ ಹಾಗೆ ನಾವು ಜ್ಞಾನವನ್ನು ಕೂಡ ಹೊಂದ್ಕೊಳ್ಳಲ್ಲ. But if you come to God like this, ನಾವು ದೇವರ ಬಳಿಗೆ ಹೀಗೆ ಬಂದರೆ, Lord, I have a lot of knowledge but I don't have any wisdom. ದೇವರೇ ನನಗೆ ಬಹಳ ತಿಳುವಳಿಕೆ ಇದೆ ಆದರೆ ಜ್ಞಾನ ಇಲ್ಲ ದೇವರೇ ಅಂತ ಹೇಳಿದ್ರೆ, then you will get the righteousness of God like this sinner got the righteousness. Then you will get the wisdom of God like the sinner got righteousness. ಆಗ ನಮಗೆ ಆ ದೇವರು ಜ್ಞಾನವನ್ನು ಕೊಡ್ತಾರೆ. ಹೇಗೆ ಈ ಸುಂಕದವನು ದೇವರ ನೀತಿಯನ್ನು ಪಡೆದುಕೊಂಡನು ಹಾಗೆ. This is the meaning of being poor in spirit. ಇದರ ಅರ್ಥನೇ ಆತ್ಮದಲ್ಲಿ ಬಡವರಾಗಿರುವುದು ಅಂತ. Matthew 5 verse 3. ಮತ್ತಾಯ 5ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. Blessed are the poor in spirit, for theirs is the kingdom of heaven. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. What does it mean to be poor in spirit? ಆತ್ಮದಲ್ಲಿ ಬಡವರಾಗಿರೋದು ಅನ್ನೋ ಅರ್ಥ ಏನು? Lord, I have no righteousness. ದೇವರೇ ನನಗೆ ಯಾವ ನೀತಿನೂ ಇಲ್ಲ, ನನಗೆ I have no wisdom. ದೇವರೇ ನನ್ನಲ್ಲಿ ಯಾವ ಜ್ಞಾನ ಇಲ್ಲ, I have no strength. ನನಗೆ ಬಲ ಇಲ್ಲ. Therefore I lean upon you. ಅದರಿಂದ ನಾನು ನಿನ್ನ ಮೇಲೆ ಆತ್ಕೊಳ್ತೇನೆ. You are my righteousness. ನೀನೇ ನನ್ನ ನೀತಿ, you are going to be my wisdom. ನೀನೇ ನನ್ನ ಜ್ಞಾನವಾಗಿರಬೇಕು ಸ್ವಾಮಿ. And you are going to be my strength. ನೀನೇ ನನ್ನ ಬಲವಾಗಿರಬೇಕು. Let me show you this verse. ಅದರಿಂದ ನಾನು ಈ ವಚನವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. James in chapter 1. ಯಾಕೋಬನು ಅಧ್ಯಾಯ 1ರಲ್ಲಿ ನೋಡ್ಕೊಳ್ಳೋಣ. It says here in verse 5. 5ನೇ ವಚನದಲ್ಲಿ, If anyone lacks wisdom, let him ask God, and God will give to all men generously without reproach. It will be given to him. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿರ್ತಾನೆ. See, God is a rich king. ದೇವರು ಒಬ್ಬ ಐಶ್ವರ್ಯವಂತ ರಾಜನಾಗಿದ್ದಾನೆ. If you go to him like a beggar, ನೀವು ಬಡವನಾಗಿ ಹೋದ್ರೆ ಆತನಲ್ಲಿ, he's not going to put 50 paise in your hand. ನಿಮ್ಮಲ್ಲಿ 50 ಪೈಸಾ ಹಾಕೋದಿಲ್ಲ ನಿಮ್ಮ ಕೈನಲ್ಲಿ. Oh, you're a beggar, here's 10,000 rupees. ನಿಮಗೆ ಒಂದು 10,000 ರೂಪಾಯಿ ಕೊಟ್ಟು ಬಿಡ್ತಾನೆ ರಾಜನು. Have you ever given a beggar 10,000 rupees? ನೀವು ಯಾರು ಬಡವರಿಗೆ ಭಿಕ್ಷುಕನಿಗೆ 10,000 ಕೊಟ್ಟಿದ್ದೀರಾ? God does that. ದೇವರು ಹಾಗೆ ಮಾಡ್ತಾರೆ. It says he gives generously. ಹೇಗೆ ಹೇಳುತ್ತೆ, ಅವರು ಉದಾರವಾಗಿ ಕೊಡ್ತಾರೆ ಅಂತ, ಧಾರಾಳವಾಗಿ. First of all, you must acknowledge you lack wisdom. ಮೊದಲನೇದಾಗಿ ನಮಗೆ ಜ್ಞಾನ ಇಲ್ಲ ಅಂತ ಒಪ್ಕೊಳ್ಳಬೇಕು. And secondly, you must ask God, that's all. ಎರಡನೇದಾಗಿ ದೇವರಲ್ಲಿ ಕೇಳ್ಕೊಳ್ಬೇಕು. But it says you must ask in faith, verse 6. 6ನೇ ವಚನ ಹೇಳುತ್ತೆ ನೀವು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಕೇಳಬೇಕು ಅಂತ. So there are 3 steps there. 3 ಹಂತಗಳಿದೆ. ಒಂದು, you say, Lord, I don't have wisdom. ನನಗೆ ಜ್ಞಾನವಿಲ್ಲ ಸ್ವಾಮಿ. I have a lot of knowledge. ನನಗೆ ಬಹಳಷ್ಟು ತಿಳುವಳಿಕೆ ಇದೆ. I'm not a good husband. ನಾನು ಒಳ್ಳೆಯ ಗಂಡನಲ್ಲ. I'm not a good wife. ನಾನು ಒಳ್ಳೆ ಹೆಂಡತಿ ಅಲ್ಲ. I'm not a good father. ನಾನು ಒಳ್ಳೆ ತಂದೆ ಅಲ್ಲ. I'm not a good mother. ಒಳ್ಳೆ ತಾಯಿ ಅಲ್ಲ. I'm not a good brother. ನಾನು ಒಳ್ಳೆ ಸಹೋದರ. I'm a hypocrite. ನಾನು ಒಬ್ಬ ಕಪಟಿಯಾಗಿದ್ದೇನೆ. I'm pretending to be so spiritual. ನಾನು ಆತ್ಮಿಕನಾಗಿ ನಟಿಸ್ತಾ ಇದ್ದೇನೆ. I lack wisdom. ನನಗೆ ಜ್ಞಾನದ ಕೊರತೆ ಇದೆ. That's number 1. ಮೊದಲನೇದು. Secondly, ಎರಡನೇದಾಗಿ I must ask God. ದೇವರಲ್ಲಿ ಕೇಳ್ಕೊಳ್ಬೇಕು. I must just sit back and expect it will come. ನಾನು ಕುಳಿತುಕೊಂಡು ನನ್ನ ಹತ್ರ ಬರುತ್ತೆ ಅಂತ ಯೋಚನೆ ಮಾಡಬಾರದು. Lord, give me this wisdom. ದೇವರೇ ನನಗೆ ಈ ಜ್ಞಾನವನ್ನ ಕೊಡು. Ask means like Jesus said, a man who kept on knocking till he got it. ಯೇಸು ಹೇಳಿದ್ರು, ಬಾಗಿಲನ್ನ ತಟ್ಟುತ್ತಾ ಇದ್ದವನು ಸಿಗೋವರೆಗೆ that is the type of asking. ಹಾಗೆ ಕೇಳಬೇಕು. And third, ಮೂರನೇದಾಗಿ, you must believe that God will give it. ನೀವು ನಂಬಬೇಕು, ನೀವು ಕೂಗಿದಾಗ Lord, I am absolutely sure you will make me a wise man. ದೇವರೇ ನಾನು ನಿಜವಾಗಿ ಸತ್ಯವಾಗಿ ನಂಬುತ್ತೇನೆ,
ನೀನು ನನಗೆ ಜ್ಞಾನವಂತನಾಗಿ ಮಾಡ್ತೀಯ ಅಂತ. That means I'm absolutely sure you'll help me to obey what I read in Matthew chapter 5. ಅದರ ಅರ್ಥ ಏನು ಅಂದ್ರೆ ಮತ್ತಾಯ 5ರಲ್ಲಿ ನಾನು ಏನು ಕೇಳಿಸ್ಕೊಂಡೋ ಅದನ್ನ ವಿಧೇಯನಾಗ್ಲಿಕ್ಕೆ ನೀನು ಸಹಾಯ ಮಾಡ್ತೀಯ ಅಂತ. You will help me to overcome my anger. ನೀನು ನನ್ನ ಸಿಟ್ಟಿನಿಂದ ಜಯ ಪಡೆಯಲಿಕ್ಕೆ You ಸಹಾಯ will help ಮಾಡ್ತೀಯ. me to overcome the lusting with my eyes which nobody in the church knows I'm doing. ನನ್ನ ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಾನು ಕಣ್ಣಿನಿಂದ ಮೋಹಿಸುವುದನ್ನ ಜಯಿಸಲಿಕ್ಕೆ ನೀನು ಸಹಾಯ ಮಾಡ್ತೀಯ. But I'm ashamed of it, Lord. ನನಗೆ ಬಹಳ ನೋವಿದೆ ಸ್ವಾಮಿ ಅದರ ಬಗ್ಗೆ. I know you will do it for me. ನನಗೆ ಗೊತ್ತಿದೆ ನೀನು ಮಾಡ್ತೀಯ ಅಂತ. You'll get it. ನಿಮಗೆ ಸಿಗುತ್ತೆ. You'll become a wise man. ನೀವು ಜ್ಞಾನವಂತನಾಗ್ತೀರ. And if you haven't sought God like that till now, ನೀವು ದೇವರನ್ನ ಹಾಗೆ ಕೇಳಿಕೊಂಡಿಲ್ಲ ಅಂದ್ರೆ, dear brothers and sisters, start today. ಪ್ರೀತಿಯ ಸಹೋದರ ಸಹೋದರಿ, ಇವತ್ತಿನಿಂದ ಪ್ರಾರಂಭಿಸಿ. Say, Lord, from now on I'm going to seek you for wisdom for my earthly life. ಕರ್ತನೇ, ಇವತ್ತಿನಿಂದ ನನ್ನ ಈ ಭೂಮಿಯ ಜೀವಿತದಲ್ಲಿ, ಇಹಲೋಕ ಜೀವಿತದಲ್ಲಿ ನಿನ್ನ ಜ್ಞಾನಕ್ಕಾಗಿ ಹಾತೊರಿತೀನಿ ಸ್ವಾಮಿ. Let's pray. ಪ್ರಾರ್ಥಿಸೋಣ.